ಹಾಯ್ ನಮಸ್ಕಾರ ಎಲ್ರಿಗೂ. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಪಂದ್ಯ ಬಂದ್ಬಿಟ್ಟು ಲಕ್ನೋ ಸೂಪರ್ ಜೈಂಟ್ಸ್ ಹಾಗೇನೆ ಕಿಂಗ್ಸ್ 11 ಪಂಜಾಬ್ ಅಂದರೆ ಮುಂಚೆ ಇತ್ತು ಹೆಸರು, ಬಟ್ ಇವಾಗ ಪಂಜಾಬ್ ಕಿಂಗ್ಸ್ ಆಗಿದೆ. ಸಾರಿ, ಅದೇ ರೂಢಿ ಆಗಿಬಿಟ್ಟಿದೆ, ಹಂಗಾಗಿ ಬಾಯಲ್ಲಿ ಅದೇ ಬರುತ್ತೆ. ಪಂಜಾಬ್ ಕಿಂಗ್ಸ್ ಹಾಗೂ ಲಕ್ನೋ ಸೂಪರ್ ಜೈಂಟ್ಸ್ ನಡುವೆ ಮ್ಯಾಚ್ ನಡೀತಾ ಇದೆ. ಮ್ಯಾಚ್ ನಡೀತಾ ಇರೋದೆಲ್ಲಪ್ಪ ಅಂತ ಅಂದರೆ ಲಕ್ನೋನಲ್ಲಿ ನಡೀತಾ ಇದೆ. ಇನ್ನು ಎರಡು ಟೀಮ್ಗಳ ಬಗ್ಗೆ ಹೇಳ್ಬೇಕು ಅಂದರೆ ಲಾಸ್ಟ್ ಮ್ಯಾಚ್ ಎರಡು ಟೀಮ್ಗಳು ಲಾಸ್ಟ್ ಮ್ಯಾಚ್ ಗೆದ್ಕೊಂಡು ಬರ್ತಾ ಇದೆ. ಪಂಜಾಬ್ ಅವರು ಗುಜರಾತ್ ಮೇಲೆ ಗೆದ್ದು ಬರ್ತಾ ಇದ್ದಾರೆ. ಲಕ್ನೋದವರು ಎಸ್ ಆರ್ ಎಚ್ ಅಂತ ಬಿಗ್ ಟೀಮ್ ಮೇಲೆ ಗೆದ್ಕೊಂಡು ಇವಾಗ ಬರ್ತಾ ಇದ್ದಾರೆ. SRH ಅವರಿಗೆ ಅವ್ರದೇ ಆದಂಥ ಒಂದು ಆಟವನ್ನು ತೋರಿಸಿ ಅವ್ರ ಮೇಲೆ ಗೆದ್ದು ಬರ್ತಾ ಇದ್ದಾರೆ. ಅವ್ರ ಬೌಲಿಂಗ್ ವೀಕ್ ಇರ್ಬೋದು, ಬಟ್ ಅವ್ರ ಬ್ಯಾಟಿಂಗ್ ತುಂಬಾನೇ ಬಲಿಷ್ಠವಾಗಿದೆ. ಲಕ್ನೋ ಅವ್ರದ್ದು. ಇನ್ನು ಪಂಜಾಬ್ ಅವ್ರ ಬಗ್ಗೆ ಹೇಳ್ಬೇಕು ಅಂತಂದರೆ ಪಂಜಾಬ್ ಅವ್ರದ್ದು ಅಷ್ಟೇ. ಬ್ಯಾಟಿಂಗಲ್ಲಿ ಸ್ಟ್ರೆಂತ್ ಅಂತ ಅಂದರೆ ಅದು ಶ್ರೇಯಸ್ ಅಯ್ಯರ್ ಅವ್ರದ್ದು. ಇನ್ನು ಎರಡೂ ಕಡೆ ಟೀಮ್ ಬ್ಯಾಲೆನ್ಸಿಂಗ್ ಆಗಿದೆ. ಇದರಲ್ಲಿ ಯಾವುದು ಡಲ್ ಇದೆ, ಯಾವುದು ಸ್ಟ್ರಾಂಗ್ ಇದೆ ಅಂತ ಹೇಳೋಕ್ಕಾಗಲ್ಲ. ಬಿಕಾಸ್ ಎರಡೂ ಕೂಡ ತುಂಬ ಈಕ್ವಲ್ ಇದೆ. 50-50 ಅಂತ ಹೇಳಿದ್ರು ತಪ್ಪಾಗಲ್ಲ. ಬಿಕಾಸ್ ಆ ಥರ ಇದೆ. 8-8 ನೋಡೋದಾದರೆ ಇಲ್ಲಿವರೆಗೂ 4 ಮ್ಯಾಚಸ್ ಆಡಿದ್ದಾರೆ. 3ರಲ್ಲಿ LSG, ಪಂಜಾಬ್ ಓನ್ಲಿ 1 ಗೆದ್ದಿದ್ದಾರೆ. ನೋ ರಿಸಲ್ಟ್ 0 ಆಗಿದೆ. ಇಲ್ಲಿ 8-8 ನೋಡ್ತಾ ಇದ್ರೆ ಪಂಜಾಬ್ ಅವರು ತುಂಬ ಡೌನ್ ಇದ್ದಾರೆ. ಐ ಥಿಂಕ್ ನನ್ನ ಪ್ರಕಾರ ಪಂಜಾಬ್ ಅವರು ತುಂಬ ನೋಡ್ತಾ ಇರ್ತಾರೆ ಈ ಮ್ಯಾಚ್ ಗೆಲ್ಲಬೇಕು ಅಂತ. ಇನ್ನೊಂದು ಏನಪ್ಪ ಅಂತಂದರೆ ಮ್ಯಾಚ್ ನಡೀತಾ ಇರೋದು ಲಕ್ನೋ ಎಕಾನಾ ಸ್ಟೇಡಿಯಂ ಲಕ್ನೋನಲ್ಲಿ ನಡೀತಾ ಇದೆ. ಈ ಪಿಚ್ ಬಗ್ಗೆ ಹೇಳಬೇಕು ಅಂತಂದರೆ ಈ ಪಿಚ್ ಹೆಂಗಿದೆ ಅಂತ ಅಂದರೆ ಇಲ್ಲಿ ಸ್ಪಿನ್ ಟ್ರ್ಯಾಕ್. ಇದು ಆಲ್ಮೋಸ್ಟ್ 2 to 3 years ಇಂದನೂ ಬರೀ ಇದೆ ಸ್ಪಿನ್ ಟ್ರ್ಯಾಕ್ ಇಲ್ಲಿ ಯಾವಾಗಲೂ ಕೊಡೋದು. ಇಂಟರ್ನ್ಯಾಷನಲ್ ಆಗಿರ್ಬೋದು, IPL ಆಗಿರ್ಬೋದು, ಯಾವುದೋ ಒಂದು ಲೀಗ್ ಆಗಿರ್ಬೋದು. ಇಲ್ಲಿ ಹೇಳ್ಕೊಳ್ಳೋಂಥ ಬ್ಯಾಟಿಂಗ್ ಪಿಚ್ ಕೊಡಲ್ಲ, ಏನೋ ರೇರ್ ಕೇಸಲ್ಲಿ ಕೊಡ್ತಾರೆ. ಇಲ್ಲಿ ಗ್ರೌಂಡ್ ಸ್ಟ್ಯಾಟ್ಸ್ ನೋಡೋದಾದ್ರೆ 13 ಮ್ಯಾಚಸ್ ಆಗಿದೆ. 7 ಫಸ್ಟ್ ಬ್ಯಾಟಿಂಗ್ ವಿನ್ ಆದರೆ, ಚೇಸಿಂಗ್ ಮಾಡಿದವರು 6 ಸಲ ವಿನ್ ಆಗಿದ್ದಾರೆ. ಟೋಟಲ್ ಆವರೇಜ್ ಸ್ಕೋರ್ 165 ಇದೆ, ಇಲ್ಲ ಅಂತಲ್ಲ. ಬಟ್ ಸ್ಟಿಲ್ ಫಸ್ಟ್ ಬ್ಯಾಟಿಂಗ್ ಮಾಡಿದವ್ರಿಗೆ ತುಂಬ ಅಡ್ವಾಂಟೇಜ್ ಇದೆ. ಇಲ್ಲಿ ಯಾರು ಟಾಸ್ ಗೆದ್ದು ಫಸ್ಟ್ ಬ್ಯಾಟಿಂಗ್ ತೊಗೊಳ್ತಾರೋ ಅವರಿಗೊಂದು ಚಾನ್ಸ್ ಇದೆ. ಇನ್ನು ಲಕ್ನೋ ಸೂಪರ್ ಜೈಂಟ್ಸ್ ತಂಡದ ಪರ ಮಾತಾಡಬೇಕು ಅಂತಂದರೆ ಇಲ್ಲಿ ಬ್ಯಾಟಿಂಗ್ ಸ್ಟ್ರೆಂತ್ ಅಂದರೆ ಇಲ್ಲಿ ಹೌದು ನಿಕೋಲಸ್ ಪೂರನ್ ಹಾಗೂ ಮಿಚೆಲ್ ಮಾರ್ಷ್. ಇವಾಗ ರಿಷಬ್ ಪಂತ್ ಅವರು ಪುಟಿದು ಹೇಳಲೇಬೇಕು. ಬಿಕಾಸ್ ಯಾಕೆಂದರೆ ಅಂಥ ಒಂದು ರೆಕಾರ್ಡ್ ಬ್ರೇಕಿಂಗ್ ಹರಾಜ್ನಲ್ಲಿ ಅಷ್ಟೊಂದು ಕೋಟಿಗೆ ಅವರು ಹೋಗಿರೋದ್ರಿಂದ ಅವ್ರ ಮೇಲೆ ಎಲ್ಲರೂ ಅವ್ರ ಮೇಲೆ ಕಣ್ಣು ಇಟ್ಟಿರ್ತಾರೆ. ಹೆಂಗೆ ಆಡ್ತಾರೆ ಏನು ಅಂತಂದು. ಬಟ್ ಅವ್ರ ಪರ್ಫಾರ್ಮೆನ್ಸ್ ಇನ್ನೂ ಬಂದಿಲ್ಲ ಲಾಸ್ಟ್ 2 ಮ್ಯಾಚಸ್ಸಲ್ಲಿ. ನೋಡೋಣ ಈ ಮ್ಯಾಚ್ ಯಾವ ರೀತಿ ಆಡ್ತಾರೆ ಅಂತಂದು. ಇನ್ನು ಅವ್ರ ಬೌಲಿಂಗ್ ಬಗ್ಗೆ ಮಾತಾಡಬೇಕು ಅಂತಂದರೆ ಶಾರ್ದುಲ್ ಠಾಕೂರ್ ಅವರು ತುಂಬ ಚೆನ್ನಾಗಿ ಬೌಲಿಂಗ್ ಮಾಡ್ತಾ ಇದ್ದಾರೆ, ಲೈನ್ ಆ್ಯಂಡ್ ಲೆಂತ್. ಆ್ಯಂಡ್ ಅದ್ರ ಜೊತೆಗೆ ಅವ್ರ ಜೊತೆ ಇರ್ತಕ್ಕಂಥ ದಿಗ್ವೇಶ್ ಅವರು ತುಂಬ ಚೆನ್ನಾಗಿ ಬೌಲಿಂಗ್ ಮಾಡ್ತಾ ಇದ್ದಾರೆ. ಇನ್ನು ಅವ್ರ ಪ್ಲೇಯಿಂಗ್ 11 ಬಗ್ಗೆ ಮಾತಾಡಬೇಕು ಅಂತಂದರೆ ಇವತ್ತಿನ ಪ್ರಾಬಬಲ್ ಪ್ಲೇಯಿಂಗ್ 11 ಆ್ಯಡನ್ ಮಾರ್ಕ್ರಮ್, ಮಿಚೆಲ್ ಮಾರ್ಷ್, ಪೂರನ್, ಬದೋನಿ ಆ್ಯಂಡ್ ಪಂತ್, ಮಿಲ್ಲರ್, ಠಾಕೂರ್, ಬಿಷ್ನಾಯ್, ಅವೇಶ್ ಖಾನ್, ದಿಗ್ವೇಶ್, ಪ್ರಿನ್ಸ್ ಯಾದವ್, ಅಬ್ದುಲ್ ಸಮದ್. ಇದರಲ್ಲಿ ಆ್ಯಕ್ಚುಲಿ ಪ್ರಿನ್ಸ್ ಯಾದವ್ ಅವರು ಆ್ಯಕ್ಚುಲಿ ಲಾಸ್ಟ್ ಮ್ಯಾಚ್ ತುಂಬ ಚೆನ್ನಾಗಿ ಮಾಡಿದ್ರು. ಟ್ರಾವಿಸ್ ಹೆಡ್ ಅಂತ ವಿಕೆಟ್ನ ತೆಗೆದಿದ್ರು. ಇನ್ನು ಪಂಜಾಬ್ ಪರ ಮಾತಾಡಬೇಕು ಅಂತಂದರೆ ಪಂಜಾಬ್ ಅವ್ರದ್ದು ಕೂಡ ಬ್ಯಾಟಿಂಗ್ ಸ್ಟ್ರೆಂತ್ ಅಂತ ಅಂದರೆ ಅದು ಶ್ರೇಯಸ್ ಅಯ್ಯರ್ ಅವರು. ಬಿಕಾಸ್ ಅವರು ಇತ್ತೀಚೆಗಂತೂ ಪ್ರೈಮ್ ಫಾರ್ಮ್ನಲ್ಲಿದ್ದಾರೆ. ಅವರಂತೂ ಪ್ರೈಮ್ ಫಾರ್ಮ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಬಿಕಾಸ್ ಇಂಟರ್ನ್ಯಾಷನಲ್ ಆಗಿರ್ಬೋದು ಅಥವಾ ಯಾವುದೇ ಒಂದು ಲೀಗ್ ಆಗಿರ್ಬೋದು ತುಂಬ ಚೆನ್ನಾಗಿ ಬ್ಯಾಟಿಂಗ್ ಆಡ್ತಾ ಇದ್ದಾರೆ. ಅವ್ರ ಸ್ಟ್ರೆಂತ್ ಬಂದುಬಿಟ್ಟೆ ಶ್ರೇಯಸ್ ಅಯ್ಯರ್ ಅವ್ರ ಬ್ಯಾಟಿಂಗು. ಅದ್ರ ಜೊತೆಗೆ ಕ್ಲಿಕ್ ಆಗಬೇಕಾಗಿರೋದು ಇಲ್ಲಿ ಮ್ಯಾಕ್ಸ್ವೆಲ್ ಆಗಿರ್ಬೋದು ಅಥವಾ ಸ್ಟಾಯ್ನಿಸ್ ಆಗಿರ್ಬೋದು, ಅವ್ರ ಸುತ್ತಮುತ್ತ ಯಾರ್ಯಾರು ಬ್ಯಾಟ್ಸ್ಮನ್ಸ್ ಇದ್ದಾರೋ ಎಲ್ಲರೂ ಕೂಡ ಅವ್ರ ಜೊತೆಗೆ ಕ್ಲಿಕ್ ಆಗಬೇಕು. ಅವಾಗಷ್ಟೇ ಒಂದು ಟೀಮ್ಗೆ ಒಂದು ಸ್ಕೋರ್ ಅನ್ನೋದು ಏನಂತ ಒಂದು ಕಾಂಪಿಟೇಟಿವ್ ಸ್ಕೋರ್ ಅನ್ನೋದು ಒಂದು ಮಾಡೋಕ್ಕೆ ಒಂದು ಚಾನ್ಸ್ ಇರುತ್ತೆ. ಅವ್ರ ಬೌಲಿಂಗ್ ಬಗ್ಗೆ ಮಾತಾಡಬೇಕು ಅಂತಂದರೆ ಇಲ್ಲಿ ಮಾರ್ಕೋ ಯಾನ್ಸನ್ ಅವರು ತುಂಬ ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ. ಹರ್ಷದೀಪ್ ಬಗ್ಗೆ ಹೇಳ್ಬೇಕಾಗಿಲ್ಲ, ಅವ್ರು ನಂಬರ್ 1 T20 ಬೌಲರ್. ಅವರು ಕೂಡ ಚೆನ್ನಾಗಿ ಮಾಡ್ತಾರೆ. ಬೌಲಿಂಗ್ ಬಗ್ಗೆ ಚೆನ್ನಾಗಿದೆ, ಅವ್ರದ್ದು ಬೌಲಿಂಗ್ ತುಂಬ ಚೆನ್ನಾಗಿದೆ. ಲಾಸ್ಟ್ ಮ್ಯಾಚ್ GT ವಿರುದ್ಧ ತುಂಬ ಚೆನ್ನಾಗಿ ಡೆತ್ ಓವರ್ಸ್ನಲ್ಲಿ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದಂಥ ವೈಶಾಖ್ ವಿಜಯ್ ಕುಮಾರ್ ಅವರು ತುಂಬ ಚೆನ್ನಾಗಿ ಬೌಲಿಂಗ್ ಮಾಡಿದ್ರು. ಇನ್ನು ಅವ್ರ ಪ್ರಾಬಬಲ್ ಪ್ಲೇಯಿಂಗ್ 11 ಬಗ್ಗೆ ಮಾತಾಡಬೇಕು ಅಂತಂದರೆ ಪ್ರಭ್ಸಿಮ್ರನ್ ಸಿಂಗ್, ಆರ್ಯ ಆ್ಯಂಡ್ ಅಯ್ಯರ್, ಒಮರ್ ಝೈ, ಗ್ಲೆನ್ ಮ್ಯಾಕ್ಸ್ವೆಲ್, ಸ್ಟಾಯ್ನಿಸ್, ಶಶಾಂಕ್ ಸಿಂಗ್, ಸುಯಾನ್ ಶೆಡ್ಗೆ ಆ್ಯಂಡ್ ಮಾರ್ಕೋ ಯಾನ್ಸನ್, ಹರ್ಷದೀಪ್ ಸಿಂಗ್ ಆ್ಯಂಡ್ ಯುಜ್ವೇಂದ್ರ ಚಹಲ್, ವೈಶಾಖ್ ವಿಜಯ್ ಕುಮಾರ್ ಅವರು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಆಡಿಸ್ಬೋದು. ನನ್ನ ಪ್ರಕಾರ ಇವತ್ತು ಅಜ್ಮತುಲ್ಲಾ ಒಮರ್ ಝೈ ಬದಲು ನನ್ನ ಪ್ರಕಾರ ಇವತ್ತೇನಾದರೂ ಲಾಕಿ ಫರ್ಗ್ಯೂಸನ್ನ ಕರ್ಕೊಂಡ್ಬರ್ತಾರೆ, ಗೊತ್ತಿಲ್ಲ, ನೋಡಬೇಕು. ಇದಿಷ್ಟು ಒಂದು ನನ್ನ ಒಂದು ಪ್ರಿವ್ಯೂ ವಿಡಿಯೋ. ನಿಮಗೆ ಯಾರು ಗೆಲ್ತಾರೆ ಅನಿಸುತ್ತೆ ಅನ್ನೋದನ್ನ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಹೋಗ್ಬಿಟ್ಟು ಇವಾಗಲೇ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ವಿಡಿಯೋಗೆ ದಯವಿಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗ್ತಾ ಇರೋಣ. ಹ್ಯಾವ್ ಎ ನೈಸ್ ಡೇ ಒನ್ಸ್ ಅಗೇನ್. ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡೋದಕ್ಕಾಗಿ.